ಪ್ರೀತಿಯ ವೀಕ್ಷಕರೇ, ನಾನು ಹೊರನಾಡು ಅನ್ನಪೂರ್ಣೇಶ್ವರಿ ಸಂದರ್ಶನಕ್ಕೆ ವರ್ಷಕ್ಕೆ 3 ಸಾರಿ 4 ಸಾರಿ ಭೇಟಿ ನೀಡ್ತೀನಿ. ಈ ಹೊರನಾಡು ಕಳಸ ಈ ಕಡೆ ಎಲ್ಲ ಬರೋದಂದರೆ ನನಗೆ ಭಾಳ ಅಚ್ಚುಮೆಚ್ಚು. ಹೀಗೆ ಬಂದಿದ್ದಾಗ ನಾವು ನನ್ನ ಸ್ನೇಹಿತ ಹೊರನಾಡಿಗೆ ಬಂದು ದೇವಸ್ಥಾನದ ಭದ್ರಾ ನಿವಾಸದಲ್ಲಿ ಇಳ್ಕೊಂಡು ಅನ್ನಪೂರ್ಣೇಶ್ವರಿಯ ದೇವಸ್ಥಾನವನ್ನು ಭೇಟಿ ನೀಡಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಅಲ್ಲಿನ ಬಹಳ ರುಚಿಯಾದ ಪ್ರಸಾದವನ್ನು ಸೇವಿಸಿ ಅಲ್ಲಿನ ವಾತಾವರಣವನ್ನೆಲ್ಲ ನೋಡಿ ತನ್ಮನಗೊಂಡು ಒಂದು ದಿನ ಖ್ಯಾತನಾಮಕ್ಕೆ ಹಿಲ್ಸ್ ಗಾಳಿಗುಡ್ಡ ಹೋಗಿದ್ದು. ನಂತರ ಈ ದಿನ ನಾವು ಬೆಳಗ್ಗೆನೇ ಹೊರನಾಡಿಂದ ಬೆಂಗಳೂರಿಗೆ KSRTC ಬಸ್ನಲ್ಲಿ ಹೊರಟು. ಹೇಗೋ ನನಗೆ KSRTC ಬಸ್ನಲ್ಲಿ ಮುಂಭಾಗದ ಸೀಟೇ ಸಿಕ್ತು. ಆದ್ದರಿಂದ ಈ ಒಂದು ವಿಡಿಯೋವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಯಾಕೆಂದರೆ ಇಲ್ಲಿನ ಘಾಟ್ ಸೆಕ್ಷನ್ ಕಳಸದಿಂದ ಕೊಟ್ಟಿಗೆಹಾರಗೆ ಬರುವಂಥ ರಸ್ತೆ ಏನಿದೆ ಅದು ಭಾಳ ಸುಂದರಮಯ, ಭಾಳ ಘಾಟ್ ಸೆಕ್ಷನ್, ಭಾಳ ಕರುಸು, ನೋಡೋದಕ್ಕೆ ಒಂದು ಕಣ್ಮನ ಸೆಳೆಯುತ್ತೆ, ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಕಳಸದಿಂದ ಕೊಟ್ಟಿಗೆಹಾರ ಬರೋದಕ್ಕೆ ಸುಮಾರು 55 ಕಿಲೋಮೀಟ್ರ್ ಇದೆ. 1.5 ರಿಂದ 2 ಗಂಟೆ ತಗೊಳುತ್ತೆ. ಇದೊಂದು ರುದ್ರರಮಣೀಯ ಪ್ರಕೃತಿ ತಾಣ ಎಂದೇ ಹೇಳಬಹುದು, ಅಷ್ಟು ಚೆನ್ನಾಗಿದೆ. ಕಾಫಿ ಎಸ್ಟೇಟು, ತೆಂಗಿನ ಮರಗಳು, ಈ ಥರ ಎಲ್ಲ ಭಾಳ ಇದ್ದಾವೆ. ಇದನ್ನು ಎಂಜಾಯ್ ಮಾಡ್ತಾ ನಾವು ಪ್ರಯಾಣ ಮಾಡಬಹುದು.
ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸಿದ್ದು. ಸ್ವಲ್ಪ ಕಿಲೋಮೀಟರ್ಗಳು ಕ್ರಮಿಸಿದ ನಂತರ ನಮಗೆ ಒಂದು ಚಿಕ್ಕ ಹೋಟೆಲ್ ಹತ್ರ ಬಸ್ಸು ಕಾಫಿ ಟೀಗೋಸ್ಕರ ನಿಲ್ಲಿಸಿದ್ರು. ಈ ಜಾಗ ಒಂದು ಭಾಳ ಸುಂದರವಾಗಿದೆ ನೋಡೋದಕ್ಕೆ. ಅದು ಬೆಳಗ್ಗೆ ಆದುದರಿಂದ ಪ್ರಕೃತಿ ಸೌಂದರ್ಯ ಇನ್ನೂ ಹೆಚ್ಚಿಗೆ ಇದೆ. ಇಲ್ಲಿ ಬರುವ ಇವರು ನಮ್ಮ ಸ್ನೇಹಿತ ಮಣಿ ಅಂತ ಇವರು ನಮ್ಮ ಸ್ನೇಹಿತ. ಇವರು ಭಾಳ ಒಳ್ಳೆಯ ಸ್ನೇಹಿತ ನಮಗೆ. ಈ ಒಂದು ಚಿಕ್ಕ ಹೋಟೆಲ್ನಲ್ಲಿ ಇಡ್ಲಿ, ಪಲಾವ್ ಈ ಥರ ಟಿಫನ್ ಭಾಳ ಚೆನ್ನಾಗಿತ್ತು. ಚೆನ್ನಾಗಿ ಸವಿದು ನಂತರ ಮುಂದೆ ಪ್ರಯಾಣ ಬೆಳೆಸಿದ್ದು. ಈ ಜಾಗದಿಂದಲೇ ತಾವುಗಳು ರಾಣಿಜರಿ ಎನ್ನುವ ಒಂದು ವ್ಯೂ ಪಾಯಿಂಟ್, ಅದು ಕೂಡ ಭಾಳನೇ ಚೆನ್ನಾಗಿದೆ, ಅದನ್ನು ಹೋಗ್ಬೋದು. ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಕೆಲ ಶಾಲಾ ಕಾಲೇಜು ಹುಡುಗರೆಲ್ಲ ಬಂದು ಇಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಾರೆ. ಕಳಸಾದಲ್ಲೂ ಕೂಡ ಭಾಳಷ್ಟು ಸುಂದರ ತಾಣಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಸಂಸೆ ಟೀ ಎಸ್ಟೇಟ್. ಅಲ್ಲಿ ಒಂದು ಟೀ ಎಸ್ಟೇಟ್ ಮಧ್ಯದಲ್ಲಿ ಗಣೇಶನ ಒಂದು ದೇವಸ್ಥಾನ ಇದೆ, ಭಾಳ ಚೆನ್ನಾಗಿದೆ, ಅದನ್ನು ವೀಕ್ಷಣೆ ಮಾಡ್ಬೋದು. ಕಳಶೇಶ್ವರ ದೇವಸ್ಥಾನ ಇದೆ, ಹಾಗೂ ಭಾಳ ಇದ್ದಾವೆ ಅಲ್ಲಿ. ಅದೇ ರೀತಿ ಕೊಟ್ಟಿಗೆ ಹಾರ ಇಲ್ಲೂ ಕೂಡ ಬಹಳಷ್ಟು ಪ್ರವಾಸಿ ತಾಣಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು ದೇವರ ಮನೆ, ಇದು ಭಾಳ ಚೆನ್ನಾಗಿದೆ, ಅದನ್ನು ನೀವು ನೋಡ್ಬೋದು. ಎತ್ತಿನ ಭುಜ ಕೂಡ ಇಲ್ಲಿಂದ ಒಂದು ಕೊಟ್ಟಿಗೆ ಆಹಾರದಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ಅವನ್ನೆಲ್ಲ ನೀವು ಸಂದರ್ಶನ ಮಾಡ್ಬೋದು. ಸೊಗಸಾದ ಹಾಗೂ ಸುಖಕರವಾದ ಪ್ರಯಾಣವನ್ನು ಮಾಡಿ ಕೊಟ್ಟಿಗೆ ಹಾರ ಈ ಒಂದು ಸುಂದರವಾದ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಇದು ಒಂದು ಆ್ಯಕ್ಚುಲಾಗಿ ಜಂಕ್ಷನ್, ಧರ್ಮಸ್ಥಳ ಹೋಗ್ಬೇಕಂದ್ರೂ ಇಲ್ಲಿಂದ ಒಂದು 55 ಕಿಲೋಮೀಟರ್ ಆಗುತ್ತೆ. ಬೇರೆ ಬೆಂಗಳೂರು, ಶಿವಮೊಗ್ಗ ಇತರ ಕಡೆಗೆ ಇಲ್ಲಿಂದ ಬಸ್ಗಳು ಆರಾಮಾಗಿ ಸಿಗುತ್ತೆ, ನಿಮಗೆ ಹೋಗ್ಬೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳು.